ನಮಸ್ತೆ ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ನುಗ್ಗೆಕಾಯಿಲಿ ಪಲಾವ್ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಈಸಿ ಮತ್ತೆ ಬೇಗನೆ ಮಾಡ್ಬೋದು. ಯಾವಾಗಲೂ ಒಂದೇ ತರ ಮಾಡಿ ಬೇಸರಾಗಿರೋರು ಮತ್ತೆ ನುಗ್ಗೆಕಾಯಿನ ಇಷ್ಟಪಡೋರು ಈ ತರನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಗನೆ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ. ಈಗ ಇದನ್ನ ಮಾಡೋದಿಕ್ಕೆ ನಾನಿಲ್ಲಿ 5ರಿಂದ 6 ನುಗ್ಗೆಕಾಯಿನ ಸಿಪ್ಪೆ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಲೋಟ ಅಕ್ಕಿನ ನೆನೆ ಹಾಕಿದ್ದೆ ಆಗ್ಲೇ ವಾಶ್ ಮಾಡಿ. ಮತ್ತೆ ಒಂದು ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗೆಡ್ಡೆನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಅನಾನಸು, ಸೋಂಕಾಳು 1 ಸ್ಪೂನು, ಏಲಕ್ಕಿ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಕಲ್ಲು ತಗೊಂಡಿದ್ದೀನಿ. ನೆನೆಸಿದ ಬಟಾಣಿ ಅರ್ಧ ಕಪ್ ತಗೊಂಡಿದ್ದೀನಿ. 2 ಸ್ಪೂನ್ ಕಸ್ತೂರಿ ಮೆಥಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, 1 ಕಪ್ ಪುದೀನ ಸೊಪ್ಪು, ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. 2 ಇಂಚು ಶುಂಠಿ, 5ರಿಂದ 6 ಹಸಿಮೆಣಸಿನಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು. ಈಗ ರುಬ್ಬೋದಿಕ್ಕೆ ಧನ್ಯ 1 ಸ್ಪೂನು, ಮರಾಠಿ ಮೊಗ್ಗು 2, ಏಲಕ್ಕಿ 1, ಗಸಗಸೆ 1 ಸ್ಪೂನು, ಚಕ್ಕೆ 3ರಿಂದ 4 ಪೀಸು, ಲವಂಗ 4, ಮೆಣಸು ಅರ್ಧ ಸ್ಪೂನು, ಸೋಂಪು 1 ಸ್ಪೂನು. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ರುಬ್ಕೊಳ್ಳೋದಕ್ಕೆ ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ಹುರ್ಕೋಬೇಕಾಗತ್ತೆ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಎಣ್ಣೆ ಕಾದಿದೆ. ಈಗ ಮಸಾಲ ಐಟಮ್ ಹಾಕೋತಾ ಇದ್ದೀನಿ ರುಬ್ಬೋದಿಕ್ಕೆ. ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಫ್ರೈ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಈಗ ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಇದಾಗಿದೆ. ಇದನ್ನ ಸೈಡಲ್ಲಿ ಆರಕ್ಕಿಟ್ಟು ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಕುಕ್ಕರ್ ಕಾದಿದೆ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದ್ದಕ್ಕೆ ಮಸಾಲ ಐಟಮ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಇನ್ನೊಂದು ಕಡೆ ನಾನು ಮಸಾಲ ಹುರಿದಿಟ್ಕೊಂಡಿದ್ದೆ ರುಬ್ಬಕ್ಕೆ ಅಂತೇಳಿ, ಅದಾಗಿದೆ, ಆರಿದೆ. ಅದನ್ನು ರುಬ್ಕೋತಾ ಇದ್ದೀನಿ. ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ರುಬ್ಬಾಗಿದೆ. ಇವಾಗ ಈ ಕಡೆ ಈರುಳ್ಳಿನೂ ಕಲರ್ ಚೇಂಜ್ ಆಗಿದೆ, ಫ್ರೈ ಆಗಿದೆ. ಇವಾಗ ಇದಕ್ಕೆ ಕಸ್ತೂರಿ ಮೇಥಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಸ್ಮೆಲ್ ಬರೋವರೆಗೂ ಗಮ್ಮನವರೆಗೂ ಹುರ್ಕೋಬೇಕಾಗತ್ತೆ. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಬೋದು. ಇವಾಗ ಇದಕ್ಕೆ ಮಸಾಲ ಹಾಕೋತಾ ಇದ್ದೀನಿ. ಮಸಾಲನೂ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ನುಗ್ಗೆಕಾಯಿ ಇಷ್ಟಪಡದೇ ಇರೋರು ಈ ಥರ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಬಟಾಣಿ ಹಾಕೋತಾ ಇದ್ದೀನಿ. ನಾನು ಬಟಾಣಿನ ನೈಟೇ ನೆನೆ ಹಾಕಿದ್ದೆ. ಆಲೂಗೆಡ್ಡೆ ಮತ್ತು ಇವಾಗ ನುಗ್ಗೆಕಾಯಿ ಹಾಕೋತಾ ಇದ್ದೀನಿ. ಇದು ಮೂರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಮಸಾಲ ನುಗ್ಗೆಕಾಯಿಗೆ ಹಿಡಿಯೋ ಥರ ಒಂದು 5 ನಿಮಿಷ ಈ ಥರ ತಿರುಗಿದ್ರೆ ಸಾಕು. ನುಗ್ಗೆಕಾಯಿ ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ. ಇದಕ್ಕೆ ಅಕ್ಕಿ ಹಾಕೋತಾ ಇದ್ದೀನಿ.
ನಾನು ಅಕ್ಕಿನ 5 ನಿಮಿಷ ಬೇಗನೆ ನೆನೆ ಹಾಕಿದ್ದೆ. ಪಲಾವ್ ಅಕ್ಕಿ ನೆನೆಯಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಈ ಥರ ತಿರುಗಿಸಿ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ. ಜಸ್ಟ್ 2 ವಿಸಿಲ್ ಇದನ್ನ ಕ್ಲೀನಾಗಿ ತಿರುಗಿಸಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಡಿಫ್ರೆಂಟ್ ಆಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಕುಕ್ಕರ್ ಕ್ಯಾಪ್ನ ಜಸ್ಟ್ ಸುಮ್ಮನೆ ಮುಚ್ಚಿದ್ದೀನಿ, ಕ್ಲೋಸ್ ಮಾಡಿಲ್ಲ. ಜಸ್ಟ್ ಸುಮ್ಮನೆ ಇಟ್ಟಿರೋದು ಅಷ್ಟೇನೆ. ಇವಾಗ ತೆಗಿತಾ ಇದ್ದೀನಿ. ಇವಾಗ ಇದು ಕುದೀತಾ ಇದೆ. ಇದನ್ನ ಇನ್ನೊಂದು ಸಾರಿ ಕ್ಲೀನಾಗಿ ತಿರುಗಿಸ್ಬೇಕಾಗತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಎಲ್ಲ ಒಂದು ತಿರುಗಿಸಾದ್ಮೇಲೆ ಮತ್ತೆ ಬೇಕಾದ್ರೆ ಟೇಸ್ಟ್ ನೋಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡ್ಬೋದು. ಇವಾಗ ಇದು ಕುದೀತಾ ಇದೆ. ಇವಾಗ ನಾನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಸಿಲ್ ಬಂದರೆ ಸಾಕು. ಇಲ್ಲ ಆಗಿದೆ ಆಲ್ರೆಡಿ, 2 ವಿಸಿಲ್ ಬಂತು. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿರುತ್ತೆ. ಇದು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ಈಗ ಇದು ರೆಡಿಯಾಗಿದೆ. ನಿಂಬೆಹಣ್ಣು ಹಿಂಡಿ ಒಂದು 5 ನಿಮಿಷ ಜಸ್ಟ್ ಸುಮ್ಮನೆ ಕ್ಯಾಪ್ ಕ್ಲೋಸ್ ಮಾಡ್ತೀನಿ ಅಷ್ಟೇ. ಇವಾಗ ಇದು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.